ಹಾಯ್, ವೆಲ್ಕಮ್ ಟು ಸ್ಟಡಿ ಹೈವ್. ಇವತ್ತು ನಾವು ಕ್ಲಾಸ್ 12ನ ಫಸ್ಟ್ ಚಾಪ್ಟರ್ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ನ ಕ್ವಿಕ್ಕಾಗಿ ರಿವೈಸ್ ಮಾಡೋಣ. ನೀವು ನಿಮ್ಮ ಬುಕ್ಕಲ್ಲಿ ಇದನ್ನು ನಾನು ಏನೇನು ಇಂಪಾರ್ಟೆಂಟ್ ಹೇಳ್ತೇನೆ ಮಾರ್ಕ್ ಮಾಡ್ಕೋಬಹುದು. ವೆನೆವರ್ ಯು ಆರ್ ಸ್ಟಡಿಯಿಂಗ್ ಸ್ವಲ್ಪ ಅದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿ ಓದಬೇಕು. ಫಸ್ಟ್ ನೀವು ಬುಕ್ ತೆಗೆದ ತಕ್ಷಣ ನಿಮಗೆ ಒಬ್ಬರು ಸೈಂಟಿಸ್ಟ್ ಕಾಣ್ತಾರೆ, ಪಂಚಾನನ್ ಮಹೇಶ್ವರಿ. ಅವರ ಕಾಂಟ್ರಿಬ್ಯೂಷನ್ ಏನಂದರೆ ಟು ದ ಫೀಲ್ಡ್ ಆಫ್ ಎಂಬ್ರಿಯಾಲಜಿ ಆ್ಯಂಡ್ ಟಿಶ್ಯೂ ಕಲ್ಚರ್. ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಅವರ ಕಾಂಟ್ರಿಬ್ಯೂಷನ್ ನಿಮಗೆ CETಯಲ್ಲಿ ಅಥವಾ 1 ಮಾರ್ಕ್ ಕ್ವಶನಲ್ಲಿ ಕೇಳಬಹುದು. ನೆಕ್ಸ್ಟ್ ನೀವು ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಫಸ್ಟ್ ಚಾಪ್ಟರಲ್ಲಿ ಯು ವಿಲ್ ಸ್ಟಡಿ ಅಬೌಟ್, ನೀವು ಅಸೆಕ್ಷುವಲ್ ರೀಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ರೀಪ್ರೊಡಕ್ಷನ್ ಬಗ್ಗೆ ಕಲಿತೀರಾ. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಮತ್ತು ಅದರ ಟೈಪ್ಸು ಮತ್ತು ಆರ್ಗ್ಯಾನಿಸಮ್ಸ್ ಎಕ್ಸಾಂಪಲಲ್ಲಿ ಕಲಿತೀರಾ. ಮತ್ತು ಸೆಕ್ಷುವಲ್ ರೀಪ್ರೊಡಕ್ಷನ್ ಇಟ್ಸ್ ಡೆಫಿನೇಷನ್ ಮತ್ತು ಅದರದ್ದು ಎಕ್ಸಾಂಪಲ್ ಕಲಿತೀರಾ. ಫಸ್ಟ್ ನೋಡಿದ ತಕ್ಷಣ ನಿಮಗೆ ಲೈಫ್ ಸ್ಪ್ಯಾನ್ ಅಂದರೆ ಏನು? ಲೈಫ್ ಸ್ಪ್ಯಾನ್ ಈಸ್ ದ ಟೈಮ್ ಪೀರಿಯಡ್. ಇಲ್ಲಿ ಕೊಟ್ಟಿದ್ದಾರೆ, ದ ಟೈಮ್ ಪೀರಿಯಡ್ ಫ್ರಮ್ ಬರ್ತ್ ಟು ನ್ಯಾಚುರಲ್ ಡೆತ್. ದ ಟೈಮ್ ಪೀರಿಯಡ್ ಬಿಟ್ವೀನ್ birth to death is called life span. ಈ ಲೈಫ್ ಸ್ಪ್ಯಾನ್ ಒಳಗಡೆ ಇನ್ನೂ ಬಹಳ ಸ್ಟೇಜಸ್ ಇದೆ. ಫಸ್ಟ್ ಬರ್ತು, ನೆಕ್ಸ್ಟು ಜುವೆನೈಲ್ ಫೇಸ್, ನೆಕ್ಸ್ಟು ರೀಪ್ರೊಡಕ್ಟಿವ್ ಫೇಸ್ ಆದಮೇಲೆ ಸೆನೇಸನ್ಸ್ ಆರ್ ಏಜಿಂಗ್, ಆಮೇಲೆ ಲಾಸ್ಟ್ ಸ್ಟೇಜು ಡೆತ್. ಫಸ್ಟ್ ಬರ್ತ್, ಜುವೆನೈಲ್ ಫೇಸು, ರೀಪ್ರೊಡಕ್ಟಿವ್ ಫೇಸ್, ಸೆನೇಷನ್ಸ್ ಆರ್ ಏಜಿಂಗ್, ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಡೆತ್. ಆದರೆ ನಾವು ಈ ಚಾಪ್ಟರ್ ಒಳಗಡೆ ರೀಪ್ರೊಡಕ್ಷನ್ ಮಾತ್ರ ಕಲಿತೇವೆ, ರೀಪ್ರೊಡಕ್ಟಿವ್ ಸ್ಟೇಜ್ ಬಗ್ಗೆ ಮಾತ್ರ ಕಲಿತೇವೆ. ಈ ಲೈಫ್ ಸ್ಪ್ಯಾನು ಬೇರೆ ಬೇರೆ ಆರ್ಗನಿಸಮ್ಸ್ಗೆ ಬೇರೆ ಬೇರೆ ಥರ ಇರುತ್ತೆ. ಒಂದೊಂದಕ್ಕೆ 1 ಡೇ ಅಥವಾ ಫ್ಯೂ ಅವರ್ಸ್ ಇದ್ದರೆ ಒಂದೊಂದಕ್ಕೆ ಹಂಡ್ರೆಡ್ಸ್ ಆಫ್ ಇಯರ್ಸ್ ಲೈಫ್ ಸ್ಪ್ಯಾನ್ ಇರುತ್ತೆ. ನೆಕ್ಸ್ಟ್ ನೀವು ಪೇಜ್ ಟರ್ನ್ ಮಾಡಿದಾಗ ಇದರಲ್ಲಿ ಎಲ್ಲನೂ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬೇರೆ ಬೇರೆ ಆರ್ಗನಿಸಮ್ಸ್ಗೆ ಬೇರೆ ಬೇರೆ ಲೈಫ್ ಸ್ಪ್ಯಾನ್ ಇರುತ್ತೆ. ಮತ್ತು ಲೈಫ್ ಸ್ಪ್ಯಾನ್ ಅಂದರೆ ಏನು, ರೀಪ್ರೊಡಕ್ಟಿವ್ ಫೇಸ್ ಅಂದರೆ ಯಾವುದು, ಲೈಫ್ ಸ್ಪ್ಯಾನಲ್ಲಿ ಯಾವ ಥರ ಫೇಸಸ್ ಇರುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಫೇಸು ಬರ್ತ್, ಜುವೆನೈಲ್ ಫೇಸ್, ರೀಪ್ರೊಡಕ್ಟಿವ್ ಫೇಸ್, ಏಜಿಂಗ್ ಮತ್ತು ಡೆತ್. ಇದು ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಸ್ಪ್ಯಾನ್ ಅಂತಂದರೆ ದ ಟೈಮ್ ಪೀರಿಯಡ್ ಫ್ರಮ್ ಬರ್ತ್ ಟು ಡೆತ್. ಬೇರೆ ಬೇರೆ ಆರ್ಗನಿಸಮ್ಸ್ಗೆ ಬೇರೆ ಬೇರೆ ಲೈಫ್ ಸ್ಪ್ಯಾನ್ ಇರುತ್ತೆ. ಇಲ್ಲಿ ನೋಡಿದಾಗ ನಿಮಗೆ ಡಿಫ್ರೆಂಟ್ ಆರ್ಗನಿಸಮ್ಸ್ ಬೇರೆ ಬೇರೆ ಆರ್ಗನಿಸಮ್ಸ್ಗೆ ಬೇರೆ ಬೇರೆ ಲೈಫ್ ಸ್ಪ್ಯಾನ್ ಇದೆ ಅಂತ ಗೊತ್ತಾಗುತ್ತೆ. ಇದನ್ನು ನೀವು ಬಯೋಟ್ ಹಾಕೋ ಅವಶ್ಯಕತೆ ಇರಲ್ಲ. ಆದರೆ ನೀವು ಟಾರ್ಟಾಯ್ಸ್ ಮತ್ತು ಬನಿಯನ್ ಟ್ರೀದು ನೆನ್ಪಿಟ್ಕೊಳ್ಳಿ, ಟಾರ್ಟಾಯ್ಸ್ ಮತ್ತು ಬನಿಯನ್ ಟ್ರೀ. ನೆಕ್ಸ್ಟ್ ನಾವು ರೀಪ್ರೊಡಕ್ಷನ್ ಅಂದರೆ ಏನು, ವಾಟ್ ಈಸ್ ರೀಪ್ರೊಡಕ್ಷನ್ ಅಂತ ಡೆಫಿನೇಷನ್ ಕೊಟ್ಟಿದ್ದರಲ್ಲಿ, ರೀಪ್ರೊಡಕ್ಷನ್ ಈಸ್ ಡಿಫೈನ್ಡ್ ಆಸ್ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ ಆನ್ ಆರ್ಗನಿಸಮ್ ಗಿವ್ ಬರ್ತ್ ಟು ಇಟ್ಸ್ ಯಂಗ್ ಒನ್ ಆರ್ ಆಫ್ ಸ್ಪ್ರಿಂಗ್ ವಿಚ್ ಈಸ್ ಸಿಮಿಲರ್ ಟು ಇಟ್ ಸೆಲ್ಫ್ ಅಂದರೆ ಹೆಂಗೆ ಸಿಮಿಲರ್ ಇನ್ ಮಾರ್ಫಾಲಜಿ. ಸಿಮಿಲಾರಿಟಿ ಹೆಂಗೆ ಅಂತ ನೋಡೋಣ. ಸಿಮಿಲರ್ ಟು ವಿತ್ ರೆಸ್ಪೆಕ್ಟ್ ಟು ಮಾರ್ಫಾಲಜಿ ಅಂತಂದರೆ ಔಟ್ಸೈಡ್ ಲುಕ್. ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಅಂದರೆ ವಾಟ್ ಎವರ್ ವಿ ಸಿ ಔಟ್ಸೈಡ್, ಅದಕ್ಕೆ ಮಾರ್ಫಾಲಜಿ ಅಂತ ಕರಿತೀವಿ. ಆ್ಯಂಡ್ ಜೆನೆಟಿಕಲಿ ಮತ್ತು ಮಾರ್ಫಾಲಜಿಕಲಿ ನೋಡೋದಕ್ಕೂ ಮತ್ತು ಜೆನೆಟಿಕ್ ಮೇಕಪ್ ಆಫ್ ದ ಆಫ್ ಸ್ಪ್ರಿಂಗ್, ಏನು ಮಗು ಅಥವಾ ಆಫ್ ಸ್ಪ್ರಿಂಗ್ ಏನಿರುತ್ತದೋ ಇದು ಸಿಮಿಲರ್ ಇರುತ್ತೆ. ಯಾವುದಕ್ಕೆ? ಪೇರೆಂಟ್ಗೆ ಸಿಮಿಲರ್ ಇರುತ್ತೆ. ಇನ್ ಬೋತ್ ದ ಆಸ್ಪೆಕ್ಟ್, ಎರಡೂದ್ರಲ್ಲೂ ಸೇಮ್ ಇರುತ್ತೆ. ಮಾರ್ಫಾಲಜಿ ಮತ್ತು ಜೆನೆಟಿಕ್ಸ್ ಎರಡೂ ಸೇಮ್ ಇದ್ದಾಗ ಅದಕ್ಕೆ ನಾವು ರೀಪ್ರೊಡಕ್ಷನ್ ಅಂತ ಅಂತೇವೆ. ನೆಕ್ಸ್ಟು ರೀಪ್ರೊಡಕ್ಷನಲ್ಲಿ 2 ಥರ ಇದೆ, ಒಂದು ಅಸೆಕ್ಷುವಲ್ ಮತ್ತು ಸೆಕ್ಷುವಲ್ ರೀಪ್ರೊಡಕ್ಷನ್. ಅಸೆಕ್ಷುವಲಲ್ಲಿ ಓನ್ಲಿ ಒಂದೇ ಪೇರೆಂಟ್ ಇನ್ವಾಲ್ವ್ ಆಗಿರುತ್ತೆ. ದ ಇನ್ವಾಲ್ವ್ಮೆಂಟ್ ಆಫ್ ಸಿಂಗಲ್ ಪೇರೆಂಟ್. ದ ಸಿಂಗಲ್ ಪೇರೆಂಟ್ ಈಸ್ ಕೆಪಬಲ್ ಆಫ್ ರೀಪ್ರೊಡ್ಯೂಸಿಂಗ್ ಆಫ್ ಸ್ಪ್ರಿಂಗ್. ಅದಕ್ಕೆ ನಾವು ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೇವೆ. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಒಳಗಡೆ ಫಸ್ಟ್ ಟೈಪು ರೀಪ್ರೊಡಕ್ಷನ್ ಬೈ ಸೆಲ್ ಡಿವಿಷನ್. ಇಲ್ಲಿ ಸೆಲ್ ಡಿವಿಷನ್ ಆಗದೆ ಒಂದು ಥರದ ರೀಪ್ರೊಡಕ್ಷನ್. ಫಾರ್ ಎಕ್ಸಾಂಪಲ್ಲು ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ಈಸ್ಟ್ ಮತ್ತು ಅಮೀಬಾ. ಈಸ್ಟ್ ಒಳಗಡೆ ಬೈ ಪ್ರೊಡ್ಯೂಸಿಂಗ್ ಬಡ್ಸ್ ಅಂದರೆ ಇನ್ನೊಂದು ಸೆಲ್ ಫಾರ್ಮ್ ಮಾಡೋದು. ಇಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇದೆ, ಸೆಲ್ ಕಂಟೆಂಟ್ಸ್ ಎಲ್ಲ ಚೇಂಜ್ ಆಗಿ ಸೈಟೋಪ್ಲಾಸಮಲ್ಲಿ ಪುಷ್ ಆಗಿ ಇನ್ನೊಂದು ಬಡ್ ಡೆವಲಪ್ ಆಗುತ್ತೆ. ಅದಕ್ಕೆ ನಾವು ಇನ್ನೊಂದು ಆಫ್ ಸ್ಪ್ರಿಂಗ್ ಅಂತ ಕರಿತೀವಿ. ಇದು ಸ್ವಲ್ಪ ಸೈಜ್ ಅಟೈನ್ ಆದಮೇಲೆ ಇದು ಬಡ್ ಏನಂತ ಕರಿತೀವಿ. ಇದು ಡಿಅಟ್ಯಾಚ್ ಆಗುತ್ತೆ ಮದರ್ ಸೆಲ್ಲಿಂದ. ಆಮೇಲೆ ಒಂದು ಸಪ್ರೇಟ್ ಆರ್ಗನಿಸಮ್ಸ್ ಥರ ಇದು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಬೈನರಿ ಫಿಷನ್ ಇನ್ ಅಮೀಬಾ. ಒಂದು ಸೆಲ್ಲು 2 ಡಾಟರ್ ಸೆಲ್ಸನ್ನ ಕೊಡುತ್ತೆ. ಅದಕ್ಕೆ ನಾವು ಬೈ ಅಂತಂದರೆ 2. ಸೊ ಒಂದು ಪೇರೆಂಟ್ ಸೆಲ್ಲು 2 ಡಾಟರ್ ಸೆಲ್ಲನ್ನು ಹುಟ್ಟಿಸುತ್ತೆ. ಅದಕ್ಕೋಸ್ಕರ ನಾವು ಬೈನರಿ ಫಿಷನ್ ಅಂತ ಕರಿತೀವಿ. ಇನ್ನೊಂದು ಥರ ಫಿಷನ್ ಐತಿ, ಅದಕ್ಕೆ ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಮಲ್ಟಿಪಲ್ ಫಿಷನ್ ಒಳಗಡೆ ಒಂದೇ ಸೆಲ್ಲಿಂದ ಬಹಳ ಜಾಸ್ತಿ ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತವೆ. ಅದಕ್ಕೆ ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಇಲ್ಲಿ 2 ಸೆಲ್ ಪ್ರೊಡ್ಯೂಸ್ ಆಗೋದ್ರಿಂದ 2 ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಆಗೋದ್ರಿಂದ ಇದಕ್ಕೆ ಬೈನರಿ ಫಿಷನ್ ಅಂತೇವೆ. ಮತ್ತು ಇಲ್ಲಿ ಮಲ್ಟಿಪಲ್ ನಂಬರ್ ಆಫ್ ಸೆಲ್ಸ್ ಪ್ರೊಡ್ಯೂಸ್ ಆಗೋದ್ರಿಂದ ಇದಕ್ಕೆ ಮಲ್ಟಿಪಲ್ ಫಿಷನ್ ಅಂತ ಕರಿತೇವೆ. ಸೊ ಮಲ್ಟಿಪಲ್ ಫಿಷನ್ ನಾವು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಒಳಗಡೆ ನೋಡ್ತೀವಿ, ವಿಚ್ ಕಾಸಸ್ ಮಲೇರಿಯಾ ಇನ್ ದ ಆರ್ಗನಿಸಮ್ಸ್. ಸೊ ಸೆಲ್ ಡಿವಿಷನ್ ಒಳಗಡೆ ಯಾವ್ಯಾವ ಥರ ಎಕ್ಸಾಂಪಲ್ ನೋಡಿದ್ವಿ ನಾವು, ಬೈನರಿ ಫಿಷನ್ನು ಮತ್ತು ಫಾರ್ಮೇಷನ್ ಆಫ್ ಬಡ್ಸ್ ಮತ್ತು ಮಲ್ಟಿಪಲ್ ಫಿಷನ್ ನಿಮ್ಮ ಬುಕ್ ಒಳಗಡೆ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ರಿಮೆಂಬರ್. ಇದು ಎರಡೂ ಸೆಲ್ ಡಿವಿಷನ್ನೇ ಆಗಿದ್ದರೂ ಕೂಡ ಎರಡೂ ಚೇಂಜ್ ಇದೆ. ಇದು ಅನ್ಇಕ್ವಲ್ ಡಿವಿಷನ್,
ವೇರಾಸ್ ಅಮೀಬಾದೊಳಗಡೆ ಈಕ್ವಲ್ ಡಿವಿಷನ್ ನೋಡ್ತೀವಿ, ಆದರೆ ಈಸ್ಟ್ ಒಳಗಡೆ ಅನ್ಈಕ್ವಲ್ ಡಿವಿಷನ್ ನೋಡ್ತೀವಿ. ಸೊ ಅದೇ ಡಿಫ್ರೆನ್ಸ್ ಈಸ್ಟಲ್ಲಿ ಮತ್ತು ಅಮೀಬಾದೊಳಗಡೆ ಅದೇ ಡಿಫ್ರೆನ್ಸ್. ಇದು ಫೇವರೇಬಲ್ ಕಂಡೀಷನ್ ಇರಬೇಕಾದ್ರೆ ಅಮೀಬಾ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡ್ತೈತಿ ಬೈ ಸೆಲ್ ಡಿವಿಷನ್. ಆದರೆ ಅನ್ಫೇವರೇಬಲ್ ಕಂಡೀಷನ್ ಇದ್ದಾಗ ಇದ್ರ ಅರೌಂಡ್ ಒಂದು ಸಿಸ್ಟ್ ಫಾರ್ಮ್ ಆಗುತ್ತೆ. ಇದು ಸೆಲ್ ಸ್ಟಾರ್ಟ್ಸ್ ಟು ಸಿಕ್ರೀಟ್ ಸಮ್ ಕೆಮಿಕಲ್ಸ್, ಅದು ಒಂದು ಸಿಸ್ಟ್ ಫಾರ್ಮ್ ಆಗುತ್ತೆ, ಒಂದು ಲೇಯರ್ ಫಾರ್ಮ್ ಆಗುತ್ತೆ, ಹಾರ್ಡ್ ಕವರಿಂಗ್ ಫಾರ್ಮ್ ಆಗಿ. ಈ ಪ್ರೋಸೆಸ್ಸನ್ನು ನಾವು ಎನ್ಸಿಸ್ಟೇಷನ್ ಅಂತ ಕರಿತೀವಿ. ಈ ಪ್ರೋಸೆಸ್ನ ಎನ್ಸಿಸ್ಟೇಷನ್ ಅಂತ ಕರಿತೀವಿ. ಯಾವಾಗ ಫೇವರೇಬಲ್ ಕಂಡೀಷನ್ಸ್ ಬರುತ್ತೆ ಆವಾಗ ಇಟ್ ರಿಲೀಸಸ್ ಮೆನಿ ಅಮೀಬಾ. ಇದೇ ಥರ ಬಹಳಷ್ಟು ಅಮೀಬಾಗಳನ್ನು ರಿಲೀಸ್ ಮಾಡ್ತೈತಿ. ಇದು ಹಾರ್ಡ್ ಕವರಿಂಗ್ ರಪ್ಚರ್ ಆಗಿ ಮೆನಿ ಅಮೀಬಾ ಸೆಲ್ಸು ಡೆವಲಪ್ ಆಗ್ತೈತಿ. ಈ ಅಮೀಬಾ ಸೆಲ್ಸ್ಗೆ ನಾವು ಸೂಡೋಪೋಡಿಯೋಸ್ಪೋರ್ಸ್ ಅಂತ ಕರಿತೀವಿ. ಫೇವರೇಬಲ್ ಕಂಡೀಷನ್ ಇದ್ದಾಗ ಬೈನರಿ ಫ್ಯೂಷನಿಂದ ರಿಪ್ರೊಡಕ್ಷನ್ ಆಗುತ್ತೆ. ಅನ್ಫೇವರೇಬಲ್ ಕಂಡೀಷನ್ ಇದ್ದಾಗ ಸೂಡೋಪೋಡಿಯೋಸ್ಪೋರ್ಸ್ ಫಾರ್ಮ್ ಆಗಿ ರಿಪ್ರೊಡಕ್ಷನ್ ಆಗುತ್ತೆ. ಯಾವುದರಲ್ಲಿ? ಅಮೀಬಾದೊಳಗಡೆ. ನೀವು ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿದಾಗ ನಾನು ಹೇಳಿರೋದೆಲ್ಲ ಸೂಡೋಪೋಡಿಯೋಸ್ಪೋರ್ಸು, ಆಮೇಲೆ ಎನ್ಸಿಸ್ಟೇಷನ್ನು, ಆಮೇಲೆ ಸ್ಪೋರುಲೇಷನ್ ಕೊಟ್ಟಿರ್ತಾರೆ. ಈ ಪೋಡಿಯೋಸ್ಪೋರ್ಸ್ನ ಫಾರ್ಮ್ ಮಾಡೋ ಪ್ರೋಸೆಸ್ಗೆ ನಾವು ಸ್ಪೋರುಲೇಷನ್ ಅಂತ ಕರಿತೇವೆ. ಎನ್ಸಿಸ್ಟೇಷನ್ ಅಂತಂದರೆ ಸಿಸ್ಟ್ ಫಾರ್ಮ್ ಆಗೋದು. ಅಮೀಬಾ ಸುತ್ತ ಒಂದು ಹಾರ್ಡ್ ಕವರಿಂಗ್ ಏನು ಸಿಕ್ರೀಟ್ ಆಗಿ ಒಂದು ಕವರಿಂಗ್ ಫಾರ್ಮ್ ಆಕೈತಲ್ಲ ಅದಕ್ಕೆ ಎನ್ಸಿಸ್ಟೇಷನ್ ಅಂತ ಕರಿತೇವೆ. ಸ್ಪೋರುಲೇಷನ್ ಅಂದರೆ ಸ್ಪೋರ್ಸ್ ಫಾರ್ಮ್ ಆಗೋದಕ್ಕೆ ನಾವು ಸ್ಪೋರುಲೇಷನ್ ಅಂತ ಕರಿತೇವೆ. ಮತ್ತು ಸೂಡೋಪೋಡಿಯೋಸ್ಪೋರ್ಸ್ ಅಂತ ಯಾಕೆ ಕರಿತೇವೆ ಅಂತಂದರೆ ಅಮೀಬಾ ಯೂಶ್ವಲಿ ಹ್ಯಾವ್ ಸೂಡೋಪೋಡಿಯಾ. ಇದು ಲೆಗ್ ಲೈಕ್ ಸ್ಟ್ರಕ್ಚರ್ಸ್ ಇದಾವಲ್ಲ, ಯಾವುದನ್ನು ಯೂಸ್ ಮಾಡ್ಕೊಂಡು ಅಮೀಬಾ ಮೂವ್ ಆಕೈತೆ ಅದಕ್ಕೆ ನಾವು ಸೂಡೋಪೋಡಿಯಾ ಅಂತ ಕರಿತೀವಿ. ಸೂಡೋ ಅಂತಂದರೆ ಫಾಲ್ಸ್, ಪೋಡಿಯಾ ಅಂತಂದರೆ ಲೆಗ್ಸ್. ಅಂದರೆ ಇದು ಅಮೀಬಾಕ್ಕೆ ಫಾಲ್ಸ್ ಲೆಗ್. ಯಾಕೆ ಫಾಲ್ಸ್ ಲೆಗ್ ಅಂತಂದರೆ ಇದು ಮೂವ್ ಆಗೋಕ್ಕೆ ಹೆಲ್ಪ್ ಮಾಡ್ತೈತಿ, ಆದರೆ ಇದು ರಿಯಲ್ ಲೆಗ್ಸ್ ಅಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಸೂಡೋಪೋಡಿಯಾ ಅಂತ ಕರಿತೇವೆ. ನೆಕ್ಸ್ಟು ಇದೇ ಥರ ರೀಪ್ರೊಡಕ್ಷನ್ ಅಂದರೆ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಪ್ಲಾಂಟ್ಸ್ ಒಳಗಡೆನೂ ಆಗುತ್ತೆ. ಅದಕ್ಕೆ ನಾವು ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನಲ್ಲ, ಅದ್ರ ಬದಲಾಗಿ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಸೊ ಯೂಶ್ವಲಿ ಪ್ಲಾಂಟ್ಸ್ ಒಳಗಡೆ 2 ಥರದ ಪಾರ್ಟ್ಸ್ ಇರ್ತಾವೆ. ಪಾರ್ಟ್ಸನ್ನು ನಾವು 2 ಥರ ಆಗಿ ಡಿವೈಡ್ ಮಾಡ್ಬೋದು. ಫಸ್ಟ್ ಒನ್ನು ರೀಪ್ರೊಡಕ್ಟಿವ್ ಪಾರ್ಟ್ಸ್ ಮತ್ತು ವೆಜಿಟೇಟಿವ್ ಪಾರ್ಟ್. ಈ ರೀಪ್ರೊಡಕ್ಟಿವ್ ಪಾರ್ಟ್ ಯಾವುದು ಅಂತಂದರೆ ಫ್ಲವರ್. ವೆಜಿಟೇಟಿವ್ ಪಾರ್ಟ್ ಅಂದರೆ ಫ್ಲವರ್ನ ಬಿಟ್ಟು ಬೇರೆ ಎಲ್ಲ ಪಾರ್ಟ್ಗೂ ನಾವು ವೆಜಿಟೇಟಿವ್ ಪಾರ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಅದು ಸೆಕ್ಷುವಲ್ ರೀಪ್ರೊಡಕ್ಷನ್ ಒಳಗಡೆ ಇನ್ವಾಲ್ವ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಲೀವ್ಸ್, ಬಲ್ಬ್ಸ್, ರೈಸೋಮ್, ಸ್ಟೆಮ್, ಬಡ್ಸ್ ಎಕ್ಸೆಟ್ರಾ. ಇದೆಲ್ಲನೂ ವೆಜಿಟೇಟಿವ್ ಪಾರ್ಟ್ಸ್ ಅಂತ ಕರಿತೀವಿ. ಯಾಕಂದರೆ ಯಾವುದೇ ವೆಜಿಟೇಟಿವ್ ಪಾರ್ಟು ಸೆಕ್ಷುವಲ್ ರೀಪ್ರೊಡಕ್ಷನ್ ಒಳಗಡೆ ಇನ್ವಾಲ್ವ್ ಆಗಿರಲ್ಲ. ಇನ್ ಕೇಸ್ ಈ ವೆಜಿಟೇಟಿವ್ ಪಾರ್ಟಿಂದ ರೀಪ್ರೊಡಕ್ಷನ್ ಆಯಿತು ಅಂತಂದರೆ ಅದಕ್ಕೆ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಈ ಪಾರ್ಟ್ಸ್ಗೆ ನಾವು ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಅಂತ ಹೇಳ್ತೇವೆ. ಯಾವ ಪಾರ್ಟು ವೆಜಿಟೇಟಿವ್ ಪ್ರೊಪಗೇಷನ್ ಒಳಗಡೆ ಇನ್ವಾಲ್ವ್ ಆಗಿರ್ತಾವೆ ಅದಕ್ಕೆ ನಾವು ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ ಬ್ರಯೋಫೈಲಮ್ ಪ್ಲಾಂಟ್ ಒಳಗಡೆ ಲೀವ್ಸ್ ಆರ್ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್. ಓಕೆ, ಇನ್ನು ರೋಸ್ ಪ್ಲಾಂಟ್ ಸ್ಟೆಮ್ ಈಸ್ ವೆಜಿಟೇಟಿವ್ ಪ್ರೊಪಗ್ಯೂಲ್ ಅಂತಂದರೆ ಇದರಿಂದನೇ ವೆಜಿಟೇಟಿವ್ ಪ್ರೊಪಗೇಷನ್ ಆಗ್ತೈತಿ. ಅದಕ್ಕೋಸ್ಕರ ನಾವು ಅದಕ್ಕೆ ವೆಜಿಟೇಟಿವ್ ಪ್ರೊಪಗ್ಯೂಲ್ ಅಂತ ಕರಿತೀವಿ. ಇಲ್ಲೇ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸ್ವಲ್ಪ ನೋಡಿ. ಪೊಟ್ಯಾಟೋದ ಐಸ್ ಆಫ್ ಪೊಟ್ಯಾಟೋ ಆರ್ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್. ಇನ್ನು ರೈಸೋಮ್ಸ್ ಆಫ್ ಜಿಂಜರ್ ಆರ್ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್. ಬಲ್ಬ್ಸ್ ಆಫ್ ಅಗೇವ್ ಆರ್ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್. ಮತ್ತು ಲೀವ್ಸ್ ಆಫ್ ಬ್ರಯೋಫೈಲಮ್ ಆರ್ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್. ಆಮೇಲೆ ಆಫ್ಸೆಟ್ ಆಫ್ ವಾಟರ್ ಹೈಸಿಂತ್. ಒಂದು ಪ್ಲಾಂಟ್ ಮತ್ತು ಇನ್ನೊಂದು ಪ್ಲಾಂಟ್ ನಡುವೆ ದೇರ್ ಇಸ್ ಅ ಕನೆಕ್ಷನ್. ದಿಸ್ ಈಸ್ ಇದು ವಾಟರ್ ಹೈಸಿಂತ್ ಅಂದರೆ ಇದು ಅಕ್ವಾಟಿಕ್ ಪ್ಲಾಂಟ್. ಇದನ್ನು ಸ್ವಲ್ಪ ನೆನ್ಪಿಟ್ಕೋರಿ. ಯಾಕಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಇದಕ್ಕೆ ಯಾಕೆ ಕರೀತಾರೆ ಅಂತ ನಾನು ಆಮೇಲೆ ಹೇಳ್ತೇನೆ ನಿಮಗೆ. ಇದು ನೋಡಿ, ಇದು ಒಂದು ಪ್ಲಾಂಟ್ ಮತ್ತು ಇನ್ನೊಂದು ಪ್ಲಾಂಟಿಗೆ ಕನೆಕ್ಷನ್ ಮಾಡೋದಕ್ಕೆ ನಾವು ಆಫ್ಸೆಟ್ ಅಂತ ಕರಿತೀವಿ. ಇದು ಆಫ್ಸೆಟ್ ಇರೋದ್ರಿಂದ ರೀಪ್ರೊಡಕ್ಷನ್ ಈಸ್ ವೆರಿ ಕ್ವಿಕ್, ಭಾಳ ಬೇಗ ರೀಪ್ರೊಡಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಅಕ್ವಾಟಿಕ್ ಪ್ಲಾಂಟ್ ಪೂರ್ತಿ ಪಾಂಡನ್ನು ಭಾಳ ಕ್ವಿಕ್ಕಾಗಿ ಕವರ್ ಮಾಡುತ್ತೆ. ನನಗೆ ಫೋಟೋ ಸಿಕ್ಕರೆ ನಾನು ಅಟ್ಯಾಚ್ ಮಾಡ್ತೇನೆ ಇಲ್ಲಿ. ಇದು ವೆಜಿಟೇಟಿವ್ ಪ್ರೊಪಗೇಷನ್ ಇನ್ ಪ್ಲಾಂಟ್ಸ್. ನೆಕ್ಸ್ಟ್ ಪಾರ್ಟ್ ನಿಮಗಿಲ್ಲ. Next method is fragmentation. Fragmentation we see usually in Hydra. Hydra looks like this. ಯಾವಾಗಾದರೂ ಆಕ್ಸಿಡೆಂಟ್ಲಿ ಇದು ಫ್ರಾಗ್ಮೆಂಟ್ಸ್ ಹಾಗೆ ಕಟ್ಟಾದಾಗ
ಒಂದೊಂದು ಫ್ರಾಗ್ಮೆಂಟ್, ಇದು 1 2 3 4, ಇದು ಈಚ್ ಒಂದೊಂದು ಪಾರ್ಟ್ನು ಒಂದೊಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಇದಕ್ಕೆ ನಾವು ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಫ್ರಾಗ್ಮೆಂಟೇಷನ್ ಆ್ಯಂಡ್ ರೀಜನರೇಷನ್. ಈಚ್ ಪಾರ್ಟ್, ಒಂದೊಂದು ಪಾರ್ಟ್ನು ಒಂದೊಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಇದಕ್ಕೆ ನಾವು ಫ್ರಾಗ್ಮೆಂಟೇಷನ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ನೋಡಿ, ಟೆರರ್ ಆಫ್ ಬೆಂಗಾಲ್. ನೆಕ್ಸ್ಟ್ ಪೇಜ್ ನಂಬರ್ 8 ನಿಮಗೆ ಟೆರರ್ ಆಫ್ ಬೆಂಗಾಲ್ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಎಲ್ಲರೂ. ಟೆರರ್ ಆಫ್ ಬೆಂಗಾಲ್ ಅಂತ ಯಾಕೆ ಕರೀತಾರೆ? ವಾಟರ್ ಹೈಸಿಂತ್ ಈಸ್ ಕಾಲ್ಡ್ ಆಸ್ ಟೆರರ್ ಆಫ್ ಬೆಂಗಾಲ್ ಪಾರ್ಟ್ ಒಳಗಡೆ ಯೂಶ್ವಲಿ ಬ್ಯಾಕ್ ವಾಟರ್ಸ್ ಇರ್ತೈತಿ, ಯಾವುದು ಸ್ಟಾಗ್ನೆಂಟ್ ಆಗಿ ನಿಂತಿರ್ತೈತಿ, ಹರಿಯಂಗಿಲ್ಲ ನೀರು. ಸೊ ಆ ವಾಟರ್ ಒಳಗಡೆ ವಾಟರ್ ಹೈಸಿಂತ್ ವೈಡ್ಲಿ ಸ್ಪ್ರೆಡ್ ಆಗಿತ್ತು. ವಾಟರ್ ಹೈಸಿಂತ್ ಈಸ್ ಅ ಅಕ್ವಾಟಿಕ್ ಪ್ಲಾಂಟ್. ಇದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ಇಟ್ಸ್ ಬ್ಯೂಟಿಫುಲ್ ಫ್ಲವರ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ, ಮತ್ತು ಲೀವ್ಸ್ ಆರ್ ಆಲ್ಸೋ ಬ್ಯೂಟಿಫುಲ್. ಅದಕ್ಕೋಸ್ಕರ ಫಾರ್ ಅಸ್ಥೆಟಿಕ್ ವ್ಯೂ, ಅಂದರೆ ಚಲೋ ಕಾಣಿಸ್ತೈತಿ ಅಂತೇಳಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಆದರೆ ಇಟ್ ಸ್ಟಾರ್ಟೆಡ್ ಸ್ಪ್ರೆಡ್ ಆಗಿ ಹೋಲ್ ಲೇಕ್ ಒಳಗಡೆ ಅಥವಾ ಸ್ಟಾಗ್ನೆಂಟ್ ವಾಟರ್ ಪಾಂಡ್ ಒಳಗಡೆ ಇದು ಸ್ಪ್ರೆಡ್ ಆಗಿ ಏನು ಮಾಡ್ತಾಯಿತ್ತು, ಇಟ್ ಡ್ರೈನ್ಸ್ ಆಕ್ಸಿಜನ್ ವಾಟರ್ ಒಳಗಡೆ ಡಿಸಾಲ್ವ್ ಆಕ್ಸಿಜನ್ ಎಲ್ಲನೂ ಹೀರ್ಕೊಂಡು ಇದು ಅಕ್ವಾಟಿಕ್ ಅನಿಮಲ್ಸ್ಗೆ, ಫಿಶಸ್ಗೆ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೋಸ್ಕರನೇ ಇದು ಇಟ್ ಈಸ್ ಅ ವೀಡ್, ಅಕ್ವಾಟಿಕ್ ವೀಡ್ ಅಂತ ಕರಿಬೋದು ಇದು. ಅದಕ್ಕೋಸ್ಕರನೇ ಕ್ವಾರಂಟೈನ್, ಅಂದರೆ ಯಾವುದೇ ಸೀಡ್ಸು, ಯಾವುದೇ ಪ್ಲ್ಯಾಂಟ್ ವಸ್ತುಗಳು ಬರಬೇಕಾದ್ರೆ ಏರ್ಪೋರ್ಟಿಂದ ಸ್ಟ್ರಿಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆವಾಗಿಂದ. ಇದು ಒರಿಜಿನಲಿ ಇಂಡಿಯಾದಲ್ಲಿ ಇಲ್ಲ, ಆದರೆ ಇದು ಈಗ ಬಿಗ್ಗೆಸ್ಟ್ ಪ್ರಾಬ್ಲಮ್ ಒಂದು. ಇದನ್ನು CET ನೀಟಲ್ಲಿ ನಿಮ್ಗೆ ಕೇಳಬಹುದು, ಅದಕ್ಕೋಸ್ಕರ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಈ ಪಾರ್ಟ್. ನೆಕ್ಸ್ಟ್ ಈಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ವಾಲ್ವ್ಸ್ 2 ಡಿಫ್ರೆಂಟ್ ಆರ್ಗನಿಸಮ್ಸ್ ವಿಚ್ ಆರ್ ಸೆಕ್ಷುವಲಿ ಡಿಫ್ರೆಂಟ್ ಆಗಿರೋ 2 ಆರ್ಗನಿಸಮ್ ಇನ್ವಾಲ್ವ್ಮೆಂಟು ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಬೇಕೇ ಬೇಕು. ಒಂದು ಮೇಲು, ಇನ್ನೊಂದು ಫೀಮೇಲ್. ಈಚ್ ಒನ್, ಇದು ಮೇಲ್ ಆಗಿರಲಿ ಫೀಮೇಲ್ ಆಗಿರಲಿ, ಒಂದೊಂದು ಗ್ಯಾಮೆಟ್ನ ಡೊನೇಟ್ ಮಾಡುತ್ತಾ, ಆ ಗ್ಯಾಮೆಟ್ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗಿ, ಝೈಗೋಟಿಂದ ಎಂಬ್ರಿಯೋಜೆನೆಸಿಸ್ ಅಥವಾ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಸೊ ಇದು ಸೆಕ್ಷುವಲ್ ರೀಪ್ರೊಡಕ್ಷನ್. ಆದರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವಾಗ ಆಗುತ್ತಾ? ಇದು ರೀಪ್ರೊಡಕ್ಟಿವ್ ಸ್ಟೇಜಲ್ಲೇ ಆಗೋದು. ಸೊ ರೀಪ್ರೊಡಕ್ಟಿವ್ ಸ್ಟೇಜ್ ಯಾವ ಸ್ಟೇಜ್ ಆದಮೇಲೆ ರೀಪ್ರೊಡಕ್ಟಿವ್ ಸ್ಟೇಜ್ ಬರುತ್ತಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಫಸ್ಟು ಜುವೆನೈಲ್ ಫೇಸ್ ಬರ್ತು, ಜುವೆನೈಲ್ ಫೇಸ್ ಆದಮೇಲೆ ರೀಪ್ರೊಡಕ್ಟಿವ್ ಫೇಸ್. ಇದನ್ನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ, ಜುವೆನೈಲ್ ಫೇಸ್ನ ನಾವು ವೆಜಿಟೇಟಿವ್ ಫೇಸ್ ಅಂತ ಕೂಡ ಕರಿತೀವಿ. ವೆಜಿಟೇಟಿವ್ ಫೇಸ್ ಆರ್ ಜುವೆನೈಲ್ ಫೇಸ್ ಆದಮೇಲೆ ರೀಪ್ರೊಡಕ್ಟಿವ್, ನೆಕ್ಸ್ಟ್ ಬರೋ ಸ್ಟೇಜು ರೀಪ್ರೊಡಕ್ಟಿವ್ ಫೇಸಲ್ಲೇ ಸೆಕ್ಷುವಲ್ ರೀಪ್ರೊಡಕ್ಷನ್ ಸಾಧ್ಯ. ನೆಕ್ಸ್ಟು ಇದು ಸೆಕ್ಷುವಲ್ ರೀಪ್ರೊಡಕ್ಷನ್ ಒಂದು ಸೈಕಲಲ್ಲಾಗುತ್ತೆ. ಆ ಸೈಕಲನ್ನು ನಾವು ಪ್ರೈಮೇಟ್ಸ್ಗೆ ಎಕ್ಸಾಂಪಲ್ಲು ಮಂಕೀಸ್, ಏಪ್ಸ್, ಹ್ಯೂಮನ್ ಬೀಯಿಂಗ್. ಪ್ರೈಮೇಟ್ಸಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಆಗುತ್ತೆ, ಆದರೆ ಅದೇ ಸೈಕಲ್ ನಾನ್ ಪ್ರೈಮೇಟ್ಸಲ್ಲಿ ಅದಕ್ಕೆ ನಾವು ಓಯಸ್ಟಸ್ ಸೈಕಲ್ ಅಂತ ಕರಿತೀವಿ. ಸೊ ಎರಡರ ಮಧ್ಯೆನೂ ನೀವು ಡಿಫ್ರೆನ್ಸ್ ಕಲಿಬೇಕು. ನಾನ್ ಪ್ರೈಮೇಟ್ಸ್ ಒಳಗಡೆ ಓಯಸ್ಟಸ್ ಸೈಕಲ್ ಅಂತ ಕರಿತೀವಿ, ಪ್ರೈಮೇಟ್ಸ್ ಒಳಗಡೆ ಅದೇ ಸೈಕಲನ್ನು ನಾವು ಮೆನ್ಸ್ಟ್ರುವಲ್ ಸೈಕಲ್ ಅಂತ ಕರಿತೀವಿ. ಈ ರೀಪ್ರೊಡಕ್ಷನ್ ಆಗೋದು ಒಂದು ಸೈಕಲ್. ಈ ಯಾವುದೇ ಸೈಕಲನ್ನು ಫಾಲೋ ಮಾಡದೇ ಇರೋ ಆರ್ಗನಿಸಮ್ನ ನಾವು ನಾವು ನೇಚರಲ್ಲಿ ನೋಡ್ತೇವೆ. ಅವು ಸೀಸನ್ ಬೇಸ್ಡ್ ರೀಪ್ರೊಡಕ್ಷನನ್ನು ಫಾಲೋ ಮಾಡ್ತಿರ್ತಾವೆ. ಫಾರ್ ಎಕ್ಸಾಂಪಲ್ಲು ರಿಡ್ಲೆ ಆಲಿವರ್ ಟರ್ಟಲ್. ನಾವು ಏಪ್ರಿಲ್ 2020 ಒಳಗಡೆ ಯಾವಾಗ ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತು ಆವಾಗ ನೋಡಿದ್ವಿ, ಒರಿಸ್ಸಾ ಕೋಸ್ಟಲ್ ಲೈನ್ ಒಳಗಡೆ ಲಾರ್ಜ್ ನಂಬರ್ ಒಳಗಡೆ ಈ ಟರ್ಟಲ್ಸ್ ಮೊಟ್ಟೆ ಇಡ್ತಾ ಇತ್ತು. ಇದು ಸೀಸನಲ್. ಭಾಳಷ್ಟು ಜನ ಹೇಳಿದರು ಮೇ ಬಿ ಲಾಕ್ಡೌನಿಂದ ಎಫೆಕ್ಟ್ ಆಗಿರ್ಬೋದು, ಯಾವುದೇ ಜನ ಓಡಾಡದೇ ಇರೋದ್ರಿಂದ ಅಲ್ಲಿ ಜಾಸ್ತಿ ಮೊಟ್ಟೆ ಇಡಬಹುದು ಅಂತ. ಇಲ್ಲ, ಅದು ಸೀಸನ್ ಬೇಸ್ಡ್. ಯಾವಾಗ ಫೇವರೇಬಲ್ ಸೀಸನ್ ಬಂದಾಗ ಈ ಥರ ಆರ್ಗನಿಸಮ್ಸು ತಮ್ಮ ರೀಪ್ರೊಡಕ್ಟಿವ್ ಸೈಕಲನ್ನು ಸ್ಟಾರ್ಟ್ ಮಾಡುತ್ತೆ. ಅದು ಫೇವರೇಬಲ್ ಕಂಡೀಷನ್ ಬೇಸ್ಡ್ ಇರುತ್ತೆ. ಕೆಲವೊಂದು ಪ್ರೈಮೇಟ್ಸಲ್ಲಿ ಇದನ್ನು ನಾವು ಮೆನ್ಸ್ಟ್ರುವಲ್ ಸೈಕಲ್ ಅಂತೀವಿ, ನಾನ್ ಪ್ರೈಮೇಟ್ಸಲ್ಲಿ ಓಯಸ್ಟಸ್ ಸೈಕಲ್ ಅಂತೀವಿ. ಇದನ್ನು ಬಿಟ್ಟು ಕೆಲವೊಂದು ಆರ್ಗನಿಸಮ್ಸು, ಕೆಲವೊಂದು ಆ್ಯನಿಮಲ್ಸ್ ಸೀಸನ್ ಬೇಸ್ಡ್ ಇರುತ್ತೆ. ಅದು ಫೇವರೇಬಲ್ ಕಂಡೀಷನ್ ಆನ್ಸೆಟ್ ಆದಾಗ ರೀಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತವೆ. ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಒಳಗಡೆ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ನ 3 ಸ್ಟೇಜಸ್ ಆಗಿ ಸ್ಟಡಿ ಮಾಡ್ಬೋದು. ಫರ್ಟಿಲೈಸೇಷನ್ ಮತ್ತು ಪೋಸ್ಟ್ ಫರ್ಟಿಲೈಸೇಷನ್ ಮತ್ತು ಪೋಸ್ಟ್ ಫರ್ಟಿಲೈಸೇಷನ್ ಅಂತ ನಾವು ಡಿವೈಡ್ ಮಾಡ್ಬೋದು. ಫಸ್ಟ್ ನಾವು ಫರ್ಟಿಲೈಸೇಷನ್ ಬಗ್ಗೆ ಕಲಿಯೋಣ. ಫರ್ಟಿಲೈಸೇಷನ್ ಅಂದರೆ ಬಿಫೋರ್ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಏನೇನು ಆಗ್ತವೆ ಅದರೊಳಗಡೆ ಫಸ್ಟು ಗ್ಯಾಮೆಟೋಜೆನೆಸಿಸ್ ಮತ್ತು ಗ್ಯಾಮೆಟ್ ಟ್ರಾನ್ಸ್ಫರ್. ನೋಡಿ, ಗ್ಯಾಮೆಟೋಜೆನೆಸಿಸ್ ಅಂದರೆ ಏನು? ಗ್ಯಾಮೆಟನ್ನು ಫಾರ್ಮ್ ಮಾಡೋ ಪ್ರೋಸೆಸ್ಗೆ ನಾವು ಗ್ಯಾಮೆಟೋಜೆನೆಸಿಸ್ ಅಂತೀವಿ. ಗ್ಯಾಮೆಟೋಜೆನೆಸಿಸ್ ಅಂದರೆ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್. ಎಷ್ಟು ಥರ ಗ್ಯಾಮೆಟ್ಸ್ ಇರ್ತವೆ? ಒನ್ ಫ್ರಾಮ್ ಫೀಮೇಲ್ ಆ್ಯಂಡ್ ಅನದರ್ ಫ್ರಾಮ್ ಮೇಲ್. ಬೇಸ್ಡ್ ಆನ್ ಫಿಸಿಕಲ್ ಸ್ಟ್ರಕ್ಚರ್, ಮಾರ್ಫಾಲಜಿ ಬೇಸ್ಡ್ ಫಿಸಿಕಲ್ ಫೀಚರ್ಸ್ ಆಫ್ ದ ಗ್ಯಾಮೆಟ್ಸ್, ನಾವು ಗ್ಯಾಮೆಟ್ಸನ್ನು 2 ಥರ ಆಗಿ ಕ್ಲಾಸಿಫೈ ಮಾಡ್ಬೋದು. ಒನ್ ಈಸ್ ಹೋಮೋಗ್ಯಾಮಸ್ ಆ್ಯಂಡ್ ಅನದರ್ ಒನ್ ಈಸ್ ಹೆಟ್ರೋಗ್ಯಾಮಸ್. ಇಲ್ಲಿ ನೋಡ್ಬೋದು ನೀವು, ಹೋಮೋಗ್ಯಾಮಸ್ಗೆ ನಾವು ಇನ್ನೊಂದು ಹೆಸರು ಐಸೋಗ್ಯಾಮೆಟ್ಸ್ ಅಂತಲೂ ಕರಿತೇವೆ. ಹೋಮೋಗ್ಯಾಮೆಟ್ಸ್ ಅಂದರೆ 2 ಲುಕ್ಕಲ್ಲಿ ಸೇಮ್ ಇರ್ತವೆ. ಬೋತ್ ದ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಲುಕ್ ದ ಸೇಮ್ ಆರ್ ಸಿಮಿಲರ್. ಬಟ್ ಹೆಟ್ರೋಗ್ಯಾಮೆಟ್ಸಲ್ಲಿ ಫೀಮೇಲ್ ಆ್ಯಂಡ್ ಮೇಲ್ ಲುಕ್ಸ್ ವೆರಿ ಡಿಫ್ರೆಂಟ್. ಇದು ಫೀಮೇಲು ಆ್ಯಂಡ್ ಇದು ಮೇಲು. ಹೆಟ್ರೋಗ್ಯಾಮೆಟ್ಸ್ನ ನೀವು ನೋಡಿದಾಗ ಯೂಶ್ವಲಿ ದ ಮೇಲ್ ಗ್ಯಾಮೆಟ್ ವಿಲ್ ಬಿ ಮೊಟೈಲ್. ಇದು ಮೇಲ್ ಗ್ಯಾಮೆಟ್ಟು, ಇದು ಮೇಲ್ ಗ್ಯಾಮೆಟ್ಟು. ನೀವು ಇಲ್ಲಿ ಚಿಕ್ಕದಾಗಿ ನೋಡಿದ್ರಿ ಅಂತಂದರೆ ಇಟ್ ಹ್ಯಾಸ್ ಸಮ್ ಫ್ಲಾಜೆಲ್ಲಾ ಹೆಲ್ಪ್ಸ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್.
ಇದು ಫ್ಲಾಜೆಲ್ಲ ಆರ್ ವಿಪ್ ಲೈಕ್ ಸ್ಟ್ರಕ್ಚರ್ ಇರುತ್ತಲ್ಲ, ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹೆಟ್ರೋಗ್ಯಾಮೆಟ್ಸ್ ಒಳಗಡೆ ದ ಮೇಲ್ ವಿಲ್ ಬಿ ಮೋಟೈಲ್, ಮೇಲ್ ಗ್ಯಾಮೆಟ್ ವಿಲ್ ಬಿ ಮೋಟೈಲ್. ಐಸೋಗ್ಯಾಮೆಟ್ಸ್ ಆರ್ ಹೋಮೋಗ್ಯಾಮೆಟ್ಸ್ ಅಂತಂದರೆ ಎರಡು ಸೇಮ್ ಸ್ಟ್ರಕ್ಚರ್ ಇರ್ತವೆ, ಆದರೆ ಹೆಟ್ರೋಗ್ಯಾಮೆಟ್ಸ್ ಒಳಗಡೆ ದೇ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್. ದ ಐಸೋಗ್ಯಾಮೆಟ್ಸ್ ಒಳಗಡೆ ಸಮ್ ಅಲ್ಗೆದು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಲ್ಗೆ ಹೆಸರು ಕ್ಲಾಡೋಫೋರಾ. These are the gametes of Cladophora which are same. So they can be called as isogametes. Heterogametes ಗೆ ಎಕ್ಸಾಂಪಲ್ ನಿಮಗೆ ಒಂದು ಅಲ್ಗೆದು ಫ್ಯೂಕಸ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆ್ಯಂಡ್ ಹ್ಯೂಮನ್ ಗ್ಯಾಮೆಟ್ಸ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. These are all heterogametes. Both of them are heterogametes. In heterogametes usually the male will be motile and female will be non-motile because female does not possess any of the flagella to move from one place to another place. Next, we will study sexuality in organisms. Sexuality in organisms. Based on the fact that whether the single organism contains both the sexes or not. ಅಂದರೆ ಒಂದೇ ಆರ್ಗನಿಸಮ್ ಒಳಗಡೆ ಎರಡು ಸೆಕ್ಸಸ್ ಪ್ರೆಸೆಂಟ್ ಇದಾವೆ ಅಥವಾ ಒಂದೇ ಸೆಕ್ಸ್ ಪ್ರೆಸೆಂಟ್ ಇದೆ, ಅದರ ಬೇಸಿಸ್ ಮೇಲೆ ವಿ ವಿಲ್ ಲರ್ನ್ ಟು ಕ್ಲಾಸಿಫೈ ದ ಆರ್ಗನಿಸಮ್ಸ್. ಫಸ್ಟ್ ವಿ ವಿಲ್ ಸಿ ಅಬೌಟ್ ಆನಿಮಲ್ಸ್. ಆನಿಮಲ್ಸ್ ಒಳಗಡೆ we will first study about plants. They have given plants first. Plants which have both female and male gametes which can produce both female and ಮೇಲ್ ಗ್ಯಾಮೆಟ್ಸ್. ಅಂದರೆ ಅದು ಫೀಮೇಲ್ ಮತ್ತು ಬೋತ್ ಮೇಲ್ ಸ್ಟ್ರಕ್ಚರ್ಸ್ನ ಒಂದೇ ಬಾಡಿ ಒಳಗಡೆ ಇರೋದ್ರಿಂದ ಅದಕ್ಕೆ ನಾವು ಮೊನೋಶಿಯಸ್ ಅಥವಾ ಹೋಮೋಥ್ಯಾಲಿಕ್ ಅಂತ ಕರಿತೀವಿ. ಮೊನೋಶಿಯಸ್ ಆರ್ ಹೋಮೋಥ್ಯಾಲಿಕ್. ಮೊನೋಶಿಯಸ್ ಅಂದರೆ ಬೋತ್ ಫೀಮೇಲ್ ಆ್ಯಂಡ್ ಮೇಲ್ ಪಾರ್ಟ್ಸ್ ಒಂದೇ ಆರ್ಗನಿಸಮ್ ಅಥವಾ ಒಂದೇ ಪ್ಲ್ಯಾಂಟ್ ಒಳಗಡೆ ಇತ್ತು ಅಂತಂದರೆ ಅದಕ್ಕೆ ನಾವು ಮೊನೋಶಿಯಸ್ ಅಂತ ಕರಿತೀವಿ. ಮೊನೋಶಿಯಸ್ಗೆ ಎಕ್ಸಾಂಪಲ್ಲು ಕುಕ್ಕುರ್ಬಿಟ್ಸ್ ಅಂದರೆ ಕುಕುಂಬರ್ ಫ್ಯಾಮಿಲಿ. ಕೋಕೋನಟ್ಸ್ ಅಂದರೆ ಪಾಮ್ ಫ್ಯಾಮಿಲಿ. ಡಯೋಶಿಯಸ್ ಅಂತಂದರೆ ಏದರ್ ಮೇಲ್ ಆರ್ ಫೀಮೇಲ್ ಪಾರ್ಟ್. ಮೇಲ್ ಪಾರ್ಟ್ ಆದರೂ ಇರ್ತೈತಿ, ಫೀಮೇಲ್ ಪಾರ್ಟ್ ಆದರೂ ಇರ್ತೈತಿ. ಆದರೆ ಮೊನೋಶಿಯಸ್ ಒಳಗಡೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಪಾರ್ಟ್ ಆರ್ ಪ್ರೆಸೆಂಟ್. ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಪಾರ್ಟ್ಸ್ ಆರ್ ಪ್ರೆಸೆಂಟ್. ಅದಕ್ಕೆ ನಾವು ಮೊನೋಶಿಯಸ್ ಅಂತ ಕರಿತೀವಿ. ಡಯೋಶಿಯಸ್ ಅಂದರೆ ಏದರ್ ಮೇಲ್ ಆರ್ ಫೀಮೇಲ್. ಏದರ್ ಮೇಲ್ ಆರ್ ಫೀಮೇಲ್. ಇದು ಒಂದು ಮೊನೋಶಿಯಸ್ ಅಂದರೆ ಇದೊಂದು ಬೈಸೆಕ್ಷುವಲ್ ಕಂಡೀಷನ್. ಬೈಸೆಕ್ಷುವಲ್ ಅಂದರೆ ಬೋತ್ ದ ಸೆಕ್ಸಸ್ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಬಾಡಿ. ಡಯೋಶಿಯಸ್ ಅಂದರೆ ಒಂದೇ ಸೆಕ್ಸು ಒಂದು ಪ್ಲ್ಯಾಂಟ್ ಒಳಗಡೆ ಇರುತ್ತೆ. ಅಂದರೆ ಒಂದು ಫ್ಲವರ್ ಒಳಗಡೆ ಫ್ಲವರ್ ಒಂದು ಫೀಮೇಲ್ ಆಗಾದರೂ ಇರುತ್ತಿಲ್ಲ ಅಂದರೆ ಮೇಲ್ ಆಗಾದರೂ ಇರುತ್ತೆ. ಅದಕ್ಕೆ ನಾವು ಡಯೋಶಿಯಸ್ ಕಂಡೀಷನ್ ಅಂತ ಕರಿತೀವಿ. ಇದೇ ಥರ ಆ್ಯನಿಮಲ್ಸ್ ಒಳಗಡೆ ಯುನಿಸೆಕ್ಷುವಲ್ ಅಂದರೆ ಏದರ್ ಆ್ಯನಿಮಲ್ ವಿಲ್ ಬಿ ಮೇಲ್ ಆರ್ ಫೀಮೇಲ್. ಬೈಸೆಕ್ಷುವಲ್ ಅಂತಂದರೆ ಎರಡೂ ಸೆಕ್ಸಸ್ಸು ಒಂದೇ ಆ್ಯನಿಮಲ್ ಒಳಗಡೆ ಇರ್ತೈತಿ. ಫಾರ್ ಎಕ್ಸಾಂಪಲ್ ಯುವರ್ cockroach or the earthworm. Both the sexes are present in cockroach and earthworm. ಆ ಥರ ಕಂಡೀಷನ್ನ ನಾವು ಬೈಸೆಕ್ಷುವಲ್ ಕಂಡೀಷನ್ ಅಂತ ಕರಿತೀವಿ. ಅವಕ್ಕೆ ನಾವು ಹರ್ಮೋಪ್ರೋಡೈಟ್ಸ್ ಅಂತಲೂ ಕರಿಬಹುದು. ನೆಕ್ಸ್ಟ್ ನಾವು ಗ್ಯಾಮೆಟೋಜೆನೆಸಿಸ್ ಅಥವಾ ಗ್ಯಾಮೆಟ್ ಫಾರ್ಮೇಷನ್ ಟೈಮಲ್ಲಿ ಸೆಲ್ ಡಿವಿಷನ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಯೂಶ್ವಲಿ ಬೋತ್ ಯಾವುದೇ ಪೇರೆಂಟ್ ಅದು ಡಿಪ್ಲಾಯ್ಡ್ ಆಗಿರಲಿ ಅಥವಾ ಹ್ಯಾಪ್ಲಾಯ್ಡ್ ಆಗಿರಲಿ, ಅದರಲ್ಲಿ ಗ್ಯಾಮೆಟ್ಸ್ ಏನು ಫಾರ್ಮ್ ಆಗಿರ್ತವೆ ಅದು ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಮಾತ್ರ ಫಾರ್ಮ್ ಮಾಡಿರ್ತವೆ. ಅಂದರೆ ಈಗ ಪೇರೆಂಟು ಹ್ಯಾಪ್ಲಾಯ್ಡ್ ಆದರೂ ಆಗಿರಲಿ ಡಿಪ್ಲಾಯ್ಡ್ ಆದರೂ ಆಗಿರಲಿ, ಆದರೆ ಗ್ಯಾಮೆಟ್ಸ್ ಫಾರ್ಮ್ ಆಗಿರೋದು ಆಲ್ವೇಸ್ ಹ್ಯಾಪ್ಲಾಯ್ಡೇ ಆಗಿರುತ್ತೆ. ಯಾಕಂತಂದರೆ ಒಂದು ಸೆಟ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಬಿ ಡೊನೇಟೆಡ್ ಫ್ರಮ್ ದ ಫೀಮೇಲ್. ಅಂದರೆ n ನಂಬರ್ಸ್ ವಿಲ್ ಬಿ ಡೊನೇಟೆಡ್ ಫ್ರಮ್ ಫೀಮೇಲ್ ಆ್ಯಂಡ್ n ನಂಬರ್ ವಿಲ್ ಬಿ ಡೊನೇಟೆಡ್ ಬೈ ಮೇಲ್. ಆವಾಗ ಝೈಗೋಟ್ ಫಾರ್ಮ್ ಆದಾಗ ನಮಗೆ ಮತ್ತೆ ಡಿಪ್ಲಾಯ್ಡ್ ಆರ್ಗನಿಸಮೇ ಸಿಗೋದು. ಸೊ ಈ ಕಂಡೀಷನ್ ಪ್ರಿವೇಲ್ ಆಗಬೇಕು ಅಂತಂದರೆ ನಮಗೆ ಗ್ಯಾಮೆಟ್ಸ್ ಯಾವಾಗಿದ್ರೂ ಹ್ಯಾಪ್ಲಾಯ್ಡ್ ಆಗಿರಬೇಕು. ಸೊ ಇದರಲ್ಲಿ ಯಾವ ಥರದ ಡಿವಿಷನ್ ಆಗೋಕ್ಕೆ ಸಾಧ್ಯ? ಓನ್ಲಿ ಮಿಯೋಸಿಸ್ ಅಥವಾ ಮಿಯೋಟಿಕ್ ಡಿವಿಷನ್ ಆದರೆ ಮಾತ್ರ ನಾವು ನಂಬರ್ ಆಫ್ ಕ್ರೋಮೋಸೋಮ್ಸ್ 2n ಇಂದ n ಆಗಿ ಕನ್ವರ್ಟ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಮಿಯೋಟಿಕ್ ಡಿವಿಷನನ್ನು ರೆಡಕ್ಷನ್ ಡಿವಿಷನ್ ಅಂತ ಕೂಡ ಕರೆಯೋದು. ರೆಡಕ್ಷನ್ ಡಿವಿಷನಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಬಿ ರೆಡ್ಯೂಸ್ಡ್. ಅಂದರೆ ಗ್ಯಾಮೆಟೋಜೆನೆಸಿಸಲ್ಲಿ ಮಿಯೋಟಿಕ್ ಡಿವಿಷನ್ ಆಗುತ್ತೆ. ಯಾಕಂತಂದರೆ ನಂಬರ್ ಆಫ್ ಕ್ರೋಮೋಸೋಮ್ಸ್ನ ನಾವು ರೆಡ್ಯೂಸ್ ಮಾಡಬೇಕು. ಯಾಕೆ ರೆಡ್ಯೂಸ್ ಮಾಡಬೇಕು ಅಂತಂದರೆ ಫಿಮೇಲಿಂದ ಹಾಫ್ ಡೊನೇಟ್ ಆಗುತ್ತೆ ಕ್ರೋಮೋಸೋಮ್ಸು, ಮೇಲಿಂದ ಹಾಫ್ ಡೊನೇಟ್ ಆಗಿ ಮತ್ತು ರಿಸಲ್ಟಿಂಗ್ ಆಫ್ ಸ್ಪ್ರಿಂಗ್ ಏನಿರುತ್ತದು ಅಗೇನ್ ಇಟ್ ವಿಲ್ ಬಿ ಡಿಪ್ಲಾಯ್ಡ್ ಆರ್ಗನಿಸಮ್ ಅಥವಾ ಆಫ್ ಸ್ಪ್ರಿಂಗನ್ನು ನಾವು ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರನೇ ಗ್ಯಾಮೆಟ್ಸ್ ಯಾವಾಗಿದ್ರೂ ಹ್ಯಾಪ್ಲಾಯ್ಡ್ ಇರ್ತವೆ. ಏದರ್ ಪೇರೆಂಟ್ ಮೇ ಬಿ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್, ಆದರೆ ಗ್ಯಾಮೆಟ್ಸ್ ಯಾವಾಗಿದ್ರೂ ನಮಗೆ ಹ್ಯಾಪ್ಲಾಯ್ಡೇ ಇರಬೇಕು. ದಿಸ್ ಈಸ್ ದ ರೂಲ್. ಸೊ ಗ್ಯಾಮೆಟಿಕ್
ಗ್ಯಾಮೆಟೋಜೆನೆಸಿಸ್ ಆಗಬೇಕಾದ್ರೆ ಅಥವಾ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಯಾವಾಗಿದ್ರೂ ರಿಡಕ್ಷನ್ ಡಿವಿಷನ್ ಅಥವಾ ಮಿಯೋಟಿಕ್ ಡಿವಿಷನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಂದರೆ 12th ಪೇಜಲ್ಲಿ ನಿಮಗೆ ಡಿಪ್ಲಾಯ್ಡ್ ಮತ್ತು ಬೈಸೆಕ್ಷುವಲ್ ಮತ್ತು ಯುನಿಸೆಕ್ಷುವಲ್ ಆರ್ಗನಿಸಮ್ಸ್ನ ಕೊಟ್ಟಿದ್ದಾರೆ. ನೀವು ಎಕ್ಸಾಂಪಲ್ ಕಲಿಬೋದು. ಎಲ್ಲದಕ್ಕೂ ಒಂದೊಂದು 2 ಅಥವಾ 3 ಎಕ್ಸಾಂಪಲ್ಸ್ನ ಕಲೀಲೇಬೇಕು, ಪ್ಲಾಂಟ್ ಸೆಕ್ಷನಲ್ಲಿ ಮತ್ತು ಆ್ಯನಿಮಲ್ ಸೆಕ್ಷನಲ್ಲಿ. ನೆಕ್ಸ್ಟು ಇಲ್ಲಿ ನೋಡಿದಾಗ ನಿಮಗೆ ಮಿಯೋಟಿಕ್ ಡಿವಿಷನ್ ಯಾವ ಥರ ಆಗುತ್ತೆ, ಅಲ್ಲಿ ರಿಡಕ್ಷನ್ ಡಿವಿಷನ್ ಯಾವ ಥರ ಆಗುತ್ತೆ ನೋಡಿ. ಇಲ್ಲಿ ಹ್ಯೂಮನ್ ಬೀಯಿಂಗ್ಸಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ನು ಮಿಯೋಸೈಟ್. ವಾಟ್ ಈಸ್ ಮಿಯೋಸೈಟ್? ಮಿಯೋಸೈಟ್ ಅಂದರೆ ಯಾವ ಸೆಲ್ಲಿಂದ ಗ್ಯಾಮೆಟ್ಸ್ ಫಾರ್ಮ್ ಆಗುತ್ತೆ ಅದಕ್ಕೆ ನಾವು ಮಿಯೋಸೈಟ್ಸ್ ಅಂತ ಕರಿತೀವಿ. ಮಿಯೋಸೈಟನ್ನು ನಾವು ಗ್ಯಾಮೆಟ್ ಮದರ್ ಸೆಲ್ ಅಂತ ಕೂಡ ಕರಿಬೋದು. ಗ್ಯಾಮೆಟ್ ಯಾವುದರಿಂದ ಫಾರ್ಮ್ ಆಗುತ್ತೆ ಅದಕ್ಕೆ ನಾವು ಮಿಯೋಸೈಟ್ ಅಂತ ಕರಿತೀವಿ. ಈ ಮಿಯೋಸೈಟ್ ಇದು ಡಿಪ್ಲಾಯ್ಡ್ ಇದೆ ಇಲ್ಲಿ, ಆದರೆ ಅದಕ್ಕೆ ಗ್ಯಾಮೆಟ್ ಫಾರ್ಮ್ ಆಗಿರೋದು ಹ್ಯಾಪ್ಲಾಯ್ಡ್. ಅಂದರೆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಈಸ್ ರೆಡ್ಯೂಸ್ಡ್ ಟು ಎಕ್ಸಾಕ್ಟ್ಲಿ ಹಾಫ್. ಅಂದರೆ 46 ಇಲ್ಲಿ 23 ಇಲ್ಲಿ. ಇದೇ ಥರ ನಿಮಗೆ ಇನ್ನೂ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ನೀವು ನೋಡಬಹುದು. ನೆಕ್ಸ್ಟ್ ಇದು ಮಿಯೋಸೈಟ್ ಅಂತ ಕೊಟ್ಟಿದ್ದಾರೆ, ಗ್ಯಾಮೆಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಗ್ಯಾಮೆಟ್ ಟ್ರಾನ್ಸ್ಫರ್. ಈಗ ಗ್ಯಾಮೆಟ್ ಫಾರ್ಮ್ ಆಯಿತು, ಫೀಮೇಲ್ ಗ್ಯಾಮೆಟ್ ಫಾರ್ಮ್ ಆಯಿತು, ಮೇಲ್ ಗ್ಯಾಮೆಟ್ ಫಾರ್ಮ್ ಆಯಿತು. ಆದರೆ ಮೋಟೈಲ್ ಮತ್ತು ನಾನ್ ಮೋಟೈಲ್ಸ್ ಗ್ಯಾಮೆಟ್ಸ್ ಇರುತ್ತೆ. ಮೋಟೈಲ್ ಅಂತ ಯಾವಾಗ ಯೂಶ್ವಲಿ ಹೆಟ್ರೋ ಗ್ಯಾಮೆಟ್ಸ್ ಒಳಗಡೆ ಮೇಲ್ ಈಸ್ ದ ಮೋಟೈಲ್ ಗ್ಯಾಮೆಟ್. ಅಕಸ್ಮಾತಾಗಿ ಮೋಟೈಲ್ ಇಲ್ಲ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ಅದರ್ ಟೈಪ್ಸ್ ಆಫ್ ಟ್ರಾನ್ಸ್ಫರ್. ಫಾರ್ ಎಕ್ಸಾಂಪಲ್ ದ ಪೋಲನ್ಸ್ ಆಫ್ ಪ್ಲ್ಯಾಂಟಲ್ಲಿರೋ ಪೋಲನ್ನು ವಿಂಡ್ ಮೇಲೆ ಮತ್ತು ಅದರ್ ಎನಿಮಲ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗಿ ಅದು ಸ್ಟಿಗ್ಮಾ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ನಾವು ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಗ್ಯಾಮೆಟ್ ಟ್ರಾನ್ಸ್ಫರು ಮೋಟೈಲ್ ಇದ್ದಾಗ ಅವೇ ಮೂವ್ ಆಗಿ ಹೋಗುತ್ತೆ. ಇಲ್ಲ ಮೋಟೈಲ್ ಇಲ್ಲದೇ ಇರೋ ಟೈಮಲ್ಲಿ ಅದರ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇದು ಪೋಲನ್ ಒಂದು ಪ್ಲೇಸಿಂದ ಫ್ರಮ್ ದ ಸೈಟ್ ಆಫ್ ಪ್ರೊಡಕ್ಷನ್ ಹೋಗಿ ಅದು ಸ್ಟಿಗ್ಮಾ ಮೇಲೆ ಕೂತ್ಕೊಂಡು ಇದಕ್ಕೆ ನಾವು ಪಾಲಿನೇಷನ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಾಮ್ ಒನ್ ಪ್ಲೇಸ್ ಟು ಆನ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ಸ್ ಫ್ರಮ್ ಆಂಥರ್ಸ್ ಟು ಸ್ಟಿಗ್ಮಾ. ಆಂಥರ್ಸ್ ಎಲ್ಲಿರ್ತವೆ ಇಲ್ಲಿ ನೋಡಿ. ದಿಸ್ ಈಸ್ ಆಂಥರ್ ಇನ್ ದ ಫ್ಲವರ್ ವೇರ್ ದ ಸ್ಟಿಗ್ಮಾ ಇಸ್ ಪ್ರೆಸೆಂಟ್ ಹಿಯರ್. ಐ ಹೋಪ್ ಯು ಆರ್ ಏಬಲ್ ಟು ಸಿ. ನಿಮ್ಗೆ ಕಾಣಿಸ್ಬೋದು. ಇದು ಆ್ಯಂಥರ್ ಒಳಗಡೆ ಪೋಲನ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಥರಿಂದ ಸ್ಟಿಗ್ಮಾ ಮೇಲೆ ಪೋಲನ್ ಬಂದು ಕೂತ್ಕೊಳ್ಳೋ ಪ್ರೊಸೆಸನ್ನು ನಾವು ಪಾಲಿನೇಷನ್ ಅಂತ ಕರಿತೀವಿ. ಇದು ಸೇಮ್ ಫ್ಲವರಲ್ಲಿ ಆಯಿತು ಅಂತಂದರೆ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಸೆಲ್ಫ್ ಪಾಲಿನೇಷನ್ ಅಂದರೆ ಪೋಲನ್ನು ಅದೇ ಫ್ಲವರಿಂದು ಮತ್ತು ಸ್ಟಿಗ್ಮಾನು ಅದೇ ಫ್ಲವರಿಂದ ಇದ್ದಾಗ ಅದಕ್ಕೆ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಆದರೆ ಇದ್ರ ಪೋಲನ್ನು ಬೇರೆ ಫ್ಲವರ್ಗೆ ಹೋಗಿ ಕೂತ್ಕೊಂಡಾಗ ಅದಕ್ಕೆ ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ ನೋಡಿ. ಇದು ಸ್ಟಿಗ್ಮಾ, ಇದು ಆ್ಯಂಥರಿಂದ ಪೋಲನ್ ಬಂದು ಸ್ಟಿಗ್ಮಾ ಮೇಲೆ ಕೂತ್ಕೊಳ್ಳೋ ಪ್ರೋಸೆಸ್ಗೆ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ ಈಸ್ ಕಾಲ್ಡ್ ಆಸ್ ಪಾಲಿನೇಷನ್. ಇಲ್ಲಿ ಕೊಟ್ಟಿದ್ದಾರೆ ಅದು ಪಾಲಿನೇಷನ್. ಅದೇ ಫ್ಲವರಲ್ಲಿ ಆಯಿತು ಅಂದರೆ ಅದಕ್ಕೆ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಇಫ್ ದ ಪೋಲನ್ ಫ್ರಮ್ ಒನ್ ಫ್ಲವರ್ ಟ್ರಾನ್ಸ್ಫರ್ಸ್ ಟು ಅದರ್ ಫ್ಲವರ್ ಇಟ್ ಇಸ್ ಕಾಲ್ಡ್ ಆಸ್ ಕ್ರಾಸ್ ಪಾಲಿನೇಷನ್. ಸೊ ಪಾಲಿನೇಷನ್ ಆದಮೇಲೆ ಇದು ಆ್ಯಂಥರ್ ಮತ್ತು ಓವಮ್ ಎರಡು ಫ್ಯೂಸ್ ಆಗೋ ಪ್ರೋಸೆಸ್ಗೆ ನಾವು ಫರ್ಟಿಲೈಸೇಷನ್ ಅಥವಾ ಸಿಂಗ್ಯಾಮಿ ಅಂತ ಕರಿತೀವಿ. ಸಿಂಗ್ಯಾಮಿ ಅಥವಾ ಫರ್ಟಿಲೈಸೇಷನ್ ಅಂದರೆ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಈಗ ಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಮತ್ತು ಫೀಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಯಿತು ಯಾವ ಪ್ರೋಸೆಸ್ಸಲ್ಲಿ? ಗ್ಯಾಮೆಟೋಜೆನೆಸಿಸಲ್ಲಿ. ಗ್ಯಾಮೆಟೋಜೆನೆಸಿಸ್ ಅಂದರೆ ಗ್ಯಾಮೆಟ್ ಪ್ರೊಡಕ್ಷನ್ ಆದಮೇಲೆ ಗ್ಯಾಮೆಟ್ ಟ್ರಾನ್ಸ್ಫರ್ ಆಯಿತು. ಗ್ಯಾಮೆಟ್ ಟ್ರಾನ್ಸ್ಫರ್ ಆದಮೇಲೆ ಈಗ ಫರ್ಟಿಲೈಸೇಷನ್ ಅಂದರೆ ಬೋತ್ ದ ಗ್ಯಾಮೆಟ್ಸ್ ವಿಲ್ ಫ್ಯೂಸ್ ಟುಗೆದರ್. ಆ ಪ್ರೋಸೆಸ್ಗೆ ನಾವು ಫರ್ಟಿಲೈಸೇಷನ್ ಅಥವಾ ಸಿಂಗ್ಯಾಮಿ ಅಂತ ಕರಿತೇವೆ. ಈ ಫರ್ಟಿಲೈಸೇಷನ್ ಅಥವಾ ಸಿಂಗ್ಯಾಮಿ ಆದಾಗ ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಈಸ್ ಡಿಪ್ಲಾಯ್ಡ್. ಈ ಝೈಗೋಟ್ ಫಾರ್ಮ್ ಆದಮೇಲೆ ಅದು ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಆಗಿ ಫೀಟಸ್ ಆಗಿ ಅದು ಒಂದು ಆಫ್ ಸ್ಪ್ರಿಂಗನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಾಗದೇ ಇದ್ರೂ ಕೂಡ, ಫರ್ಟಿಲೈಸೇಷನ್ ಆಗದೇ ಇದ್ದರೂ ಕೂಡ ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆಯಿತು ಅಂತಂದರೆ ಆ ಪ್ರೋಸೆಸ್ಗೆ ನಾವು ಪಾರ್ಥೆನೋಜೆನೆಸಿಸ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ the young one without the fertilization is called as parthenogenesis. ಅದಕ್ಕೆ ಎಕ್ಸಾಂಪಲ್ಲು ರೋಟಿಫರ್ಸು, ಹನಿ ಬೀಸ್ ಆ್ಯಂಡ್ ಸಮ್ ಲಿಸರ್ಡ್ಸ್ ಆ್ಯಂಡ್ ಬರ್ಡ್ಸ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಆರ್ಗನಿಸಮ್ಸ್ ವಿಚ್ ಅಂಡರ್ಗೋ ಪಾರ್ಥೆನೋಜೆನೆಸಿಸ್. ಸೊ ಎಲ್ಲಿ ಸಿಂಗ್ಯಾಮಿ ಅಥವಾ ಫರ್ಟಿಲೈಸೇಷನ್ ಆಗುತ್ತೆ ಅದರ ಬೇಸಿಸ್ ಮೇಲೆ ನಾವು ಫರ್ಟಿಲೈಸೇಷನ್ನ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ಬೋದು. ಒನ್ ಈಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಮತ್ತು ಇನ್ನೊಂದು ಇಂಟರ್ನಲ್ ಫರ್ಟಿಲೈಸೇಷನ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಬೋತ್ ದ ಗ್ಯಾಮೆಟ್ಸ್, ಎರಡು ಫೀಮೇಲ್ ಗ್ಯಾಮೆಟ್ ಮತ್ತು ಮೇಲ್ ಗ್ಯಾಮೆಟ್ ಹೊರಗಡೆ ಫ್ಯೂಸ್ ಆಗೋ ಪ್ರೋಸೆಸ್ಗೆ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತೇವೆ. ಇನ್ನೊಂದು ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ
ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಇನ್ಸೈಡ್ ದ ಬಾಡಿ ಆಫ್ ಏದರ್ ಮೇಲ್ ಆರ್ ಫೀಮೇಲ್. ಅದಕ್ಕೆ ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಎರಡನ್ನೂ ಕಂಪೇರ್ ಮಾಡಿ ನೋಡಿದಾಗ ಎಕ್ಸ್ಟರ್ನಲ್ ಫರ್ಟಿಲೈಸೇಷನಲ್ಲಿ ಸರ್ವೈವಲ್ ಕಂಡೀಷನ್ಸ್ ಅಥವಾ ಸರ್ವೈವಲ್ ಚಾನ್ಸಸ್ ಆರ್ ವೆರಿ ಲೆಸ್. ಅಂದರೆ ಹೊರಗಡೆ ಫರ್ಟಿಲೈಸೇಷನ್ ಆದಮೇಲೆ ಝೈಗೋಟ್ ಹೊರಗಡೆ ಫಾರ್ಮ್ ಆದಾಗ ದ ಸರ್ವೈವಲ್ ಆಫ್ ದಿಸ್ ಆರ್ಗನಿಸಮ್, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗಿರೋ ಝೈಗೋಟ್ನ ಸರ್ವೈವಲ್ಲು ಬಹಳ ಕಮ್ಮಿ. ಅದಕ್ಕೋಸ್ಕರ ಇಂಟರ್ನಲ್ ಫರ್ಟಿಲೈಸೇಷನಲ್ಲಿ ಸರ್ವೈವಲ್ ಚಾನ್ಸಸ್ ಆರ್ ಮೋರ್ ವೆನ್ ಕಂಪೇರ್ಡ್ ಟು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಈಸ್ ಮೋರ್ ಸೇಫರ್ ದ್ಯಾನ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ನೆಕ್ಸ್ಟ್ ನಾವು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಏನಾಗ್ತವಂತ ನೋಡೋಣ. ಫಸ್ಟ್ ನಾವು ನೋಡಿದ್ವಿ ಗ್ಯಾಮೆಟೋಜೆನೆಸಿಸ್, ಗ್ಯಾಮೆಟ್ ಟ್ರಾನ್ಸ್ಫರ್, ಇದೆರಡೂ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್. ನೆಕ್ಸ್ಟ್ ನಾವು ನೋಡಿದ್ವಿ ಫರ್ಟಿಲೈಸೇಷನ್ ಒಳಗಡೆ 2 ಟೈಪ್ಸ್, ಒನ್ ಈಸ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಫರ್ಟಿಲೈಸೇಷನ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೇಜ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ದಟ್ ಈಸ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ನೋಡೋಣ. ಪೋಸ್ಟ್ ಫರ್ಟಿಲೈಸೇಷನ್ zygote will be formed. Zygote is diploid. Zygote is when both the gametes is the result of fusion between male and female gamete. Zygote is the result of fusion of both male and female gamete. ಈ zygote ಯಾವಾಗಿದ್ರೂ ನಾವು ಡಿಪ್ಲಾಯ್ಡ್ ಅನ್ನು ನೋಡ್ತೇವೆ. zygote further develops into embryo by multiple ಮೈಟೋಟಿಕ್ ಡಿವಿಷನ್ಸ್. ಇಲ್ಲಿ ಮಿಯೋಸಿಸ್ ಆಗಲ್ಲ, ಮೈಟೋಟಿಕ್ ಡಿವಿಷನ್. ಯಾಕಂದರೆ 2n ಡಿಪ್ಲಾಯ್ಡ್ ಇರೋ ಕಂಡೀಷನು ನಮಗೆ ಇನ್ನೂ ಫರ್ದರ್ ಎಂಬ್ರಿಯೋನು ಡಿಪ್ಲಾಯ್ಡೇ ಇರಬೇಕಾಗಿರೋದ್ರಿಂದ ನಾವು ರಿಡಕ್ಷನ್ ಡಿವಿಷನ್ ಆಗಲ್ಲ, ಇಲ್ಲಿ ಮೈಟೋಟಿಕ್ ಡಿವಿಷನ್ ಆಗಿ ಬಹಳಷ್ಟು ಮೈಟೋಟಿಕ್ ಡಿವಿಷನ್ ಆಗಿ ನಂಬರ್ ಆಫ್ ಸೆಲ್ಸ್, ಇದು ಝೈಗೋಟು ಸಿಂಗಲ್ ಸೆಲ್, ಈ ಸಿಂಗಲ್ ಸೆಲ್ಲು ಮಲ್ಟಿಪಲ್ ಟೈಮ್ಸ್ ಮೈಟೋಟಿಕ್ ಡಿವಿಷನ್ ಆಗಿ ಎಂಬ್ರಿಯೋ ಫಾರ್ಮ್ ಮಾಡುತ್ತೆ. ಎಂಬ್ರಿಯೋದಿಂದ ಫೀಟಸ್ ಫಾರ್ಮ್ ಆಗಿ ಹೋಲ್ ಆರ್ಗನಿಸಮ್ ಫಾರ್ಮ್ ಆದಮೇಲೆ ಪಾರ್ಚುರೇಷನ್ ಮತ್ತು ಡೆಲಿವರಿ ಸಾಧ್ಯ. ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಮಲ್ಟಿಪಲ್ ಡಿವಿಷನ್ಸ್ ಆಗಿ ಒಂದು ಫ್ರೂಟ್ ಫಾರ್ಮ್ ಆಗಿ ಸೀಡ್ ಫಾರ್ಮ್ ಆಗುತ್ತೆ. ಅಗೇನ್ ದ ಸೀಡ್ ವಿಲ್ ಡೆವಲಪ್ ಇನ್ ಟು ನ್ಯೂ ಪ್ಲಾಂಟ್. ದಿಸ್ ಈಸ್ ಎಂಬ್ರಿಯೋಜೆನೆಸಿಸ್ ಆ್ಯಂಡ್ ಝೈಗೋಟ್ ಫಾರ್ಮೇಷನ್. ಝೈಗೋಟ್ ಫಾರ್ಮ್ ಆಗಿ ಎಂಬ್ರಿಯೋ ಫಾರ್ಮ್ ಆದಮೇಲೆ ಆರ್ಗನಿಸಮ್ ಹೊರಗಡೆ ಬರಬೇಕಾದ್ರೆ ದ ಅನಿಮಲ್ ಹ್ಯಾಸ್ 2 ಆಪ್ಷನ್ಸ್. ಒಂದು ಎಗ್ ಲೇ ಮಾಡೋಂಥ ಅನಿಮಲ್ಸು, ಇನ್ನೊಂದು ವಿಚ್ ಲೇಸ್ ದ ಯಂಗ್ ಒನ್ ಅಥವಾ ಆಫ್ ಸ್ಪ್ರಿಂಗನ್ನು ಕಂಪ್ಲೀಟ್ಲಿ ಡೆವಲಪ್ಡ್ ಆಫ್ ಸ್ಪ್ರಿಂಗನ್ನು ಹೊರಗಡೆ ತರುವಂಥದ್ದು ಒಂದು ಕೈಂಡ್ ಆಫ್ ಅನಿಮಲ್ಸು. ಇನ್ನೊಂದು ಎಗ್ ಲೇಯಿಂಗ್ ಅನಿಮಲ್ಸ್ಗೆ ನಾವು ಓವಿಪ್ಯಾರಸ್ ಅಂತ ಕರಿತೀವಿ. ವಿವಿಪ್ಯಾರಸ್ ಅಂದರೆ ವಿಚ್ ಗಿವ್ ಬರ್ತ್ ಟು ದ ಯಂಗ್ ಒನ್ ಡೈರೆಕ್ಟ್ಲಿ. ಈ ಓವಿಪ್ಯಾರಸ್ ಮತ್ತು ವಿವಿಪ್ಯಾರಸ್ ಒಳಗಡೆ ಸರ್ವೈವಲ್ ಕಂಡೀಷನ್ಸ್ ಅಥವಾ ಸರ್ವೈವಲ್ ಚಾನ್ಸಸ್ ಯಾವುದಕ್ಕೆ ಜಾಸ್ತಿ ಇದೆ ಅಂತ ಕಂಪೇರ್ ಮಾಡಿದಾಗ ಓವಿಪ್ಯಾರಸ್ಗಿಂತ ವಿವಿಪ್ಯಾರಸ್ ಆರ್ಗನಿಸಮ್ಸ್ ಒಳಗಡೆ ಸರ್ವೈವಲ್ ಚಾನ್ಸಸ್ ಜಾಸ್ತಿ. ಯಾಕಂದರೆ ಎಗ್ಗು ಡ್ಯಾಮೇಜ್ ಆದಾಗ ಫರ್ದರ್ ಡೆವಲಪ್ಮೆಂಟ್ ಆಗೋಕ್ಕೆ ಹೆಲ್ಪ್ ಆಗಲ್ಲ. ಅದಕ್ಕೋಸ್ಕರ ವಿವಿಪ್ಯಾರಸ್ ಆರ್ಗನಿಸಮ್ಸಲ್ಲಿ ಸರ್ವೈವಲ್ ಚಾನ್ಸಸ್ ವಿಲ್ ಬಿ ಮೋರ್. ನೆಕ್ಸ್ಟ್ ನಾವು ಫ್ಲವರಿಂಗ್ ಪ್ಲಾಂಟ್ಸ್ ಒಳಗಡೆ ದೇರ್ ಇಸ್ ಅ ಪ್ರೊಟೆಕ್ಟಿವ್ ಲೇಯರ್ ಅರೌಂಡ್ ದ ಸೀಡ್. ಇದು ಸೀಡ್ಸ್ ಇತ್ತು ಅಂತಂದರೆ ಇದಕ್ಕೆ ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ವಿಚ್ ಇಸ್ ಕಾಲ್ಡ್ ಆಸ್ ಪೆರಿಕಾರ್ಪ್. ಈ ಪೆರಿಕಾರ್ಪ್ ವಿಲ್ ಆಲ್ಸೋ ಗಿವ್ಸ್ ದ ನ್ಯೂಟ್ರಿಷನ್ ವೈಲ್ ವೆನ್ ದ ಸೀಡ್ ಸ್ಪ್ರೌಟ್ ಆದಾಗ ಇಟ್ ಫಾರ್ಮ್ಸ್ ದ ಸೋರ್ಸ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಆಲ್ಸೋ ಇಟ್ ಪ್ರೊಟೆಕ್ಟ್ಸ್ ದ ಸೀಡ್ ಫ್ರಾಮ್ ಫರ್ದರ್ ಡ್ಯಾಮೇಜ್. ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಚಾಪ್ಟರ್. ಇದು ಫುಲ್ ಚಾಪ್ಟರ್ ಓದಾದಮೇಲೆ ಒಂದು ಸರ್ತಿ ಸಮರಿ ಓದಿ ಎಕ್ಸಸೈಸ್ನ ಅಟೆಂಡ್ ಮಾಡಿ. ಇಫ್ ಇನ್ ಕೇಸ್ ಆಫ್ ಎನಿ ಫರ್ದರ್ ಡೌಟ್ಸ್ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ. Thank you. If you are not subscribed yet to Study Hive channel, please do subscribe, share with your friends. Thank you all. Have a nice day.